ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಜನರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡೋಕ್ಕೆ, ಈಗ ವ್ಯಾಪಾರಿ ನಾವು ಮಾಡ್ತಾ ಇರ್ತೀವಿ, ಅಥವಾ ಯಾರೂ ನಮ್ಮ ಜೊತೆ ಮಾತಾಡಲ್ಲ, ಏನೋ ತೊಂದರೆಗಳಾಗಿರುತ್ತೆ, ಈ ಥರ ಎಲ್ಲ ಇದ್ದಾಗ ಜನರನ್ನು ನಮ್ಮ ಕಡೆಗೆ ಆಕರ್ಷಣೆ ಮಾಡೋಕ್ಕೆ ಒಂದು ತಾಂತ್ರಿಕ ವಿಧಾನ ಇದೆ. ಆ ತಾಂತ್ರಿಕ ವಿಧಾನದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡಿಕೊಂಡಷ್ಟು ಇನ್ನೊಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಿಕೊಳ್ಳೋಣ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಷ್ಟಮಿಯ ದಿನ 12 ಗಂಟೆ ಮೇಲೆ, ಯಾವಾಗ 12 ಗಂಟೆ ಮೇಲೆ ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲಲ್ಲ, ರಾತ್ರಿ 12 ಗಂಟೆಯ ಮೇಲೆ, ಪ್ರಾತಃ ಕಾಲ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಈ ಒಂದು ಕೆಲಸವನ್ನು ನೀವು ಮಾಡಿಬಿಟ್ರೆ ನಿಮಗೆ ಬಹಳ ಒಂದು ಅನುಕೂಲ, ಅಭಿವೃದ್ಧಿ, ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಜನರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ತಂತ್ರವನ್ನು ಬಳಸಬೇಕು. ತಂತ್ರಸಾರ ಅನ್ನುವಂತಹ ಗ್ರಂಥದಲ್ಲಿ 19ನೇ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸರ್ವಾಕರ್ಷಣ ಚೂರ್ಣ. ಚೂರ್ಣ ಅಂದರೆ ಏನು? ತಿಲಕ. ಚೂರ್ಣ ಮಾಡಿ ಹಚ್ಕೊಳ್ಳುವಂಥದ್ದು ತಿಲಕ. ಈ ತಿಲಕವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಏನು ಬೇಕು ನಮಗೆ, ಮತ್ತು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಸ್ನಾನ ಮಾಡಿಕೊಂಡು ಶುಚಿರ್ಭೂತರಾಗಬೇಕು. ಹೆಣ್ಮಕ್ಳಾದರೆ ಸೀರೆ ಉಟ್ಕೋಬೇಕು, ಗಂಡು ಮಕ್ಕಳಾದರೆ ಪಂಚೆ ಶಲ್ಯ ಹಾಕ್ಕೋಬೇಕು. ಒಂದು ಮಣೆ ಮೇಲೆ ಶ್ರೀಕಾರವನ್ನು ಬರಿಬೇಕು. ನಾವು ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿ ಕೂತ್ಕೋಬೇಕು. ನಾವು ಕೂತ್ಕೋಬೇಕಾದ್ರೆ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಒಂದು ದರ್ಬೆ ಚಾಪೆನೋ ಮಣೆನೋ ಅಥವಾ ಏನಾದರೂ ಒಂದು ನಮಗೆ ಅನುಕೂಲವಾಗಿರ್ತಕ್ಕಂಥ, ಇವಾಗ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಚೇರು ಹಾಕ್ಕೊಂಡು ನಮ್ಮ ಮುಂದೆ ಒಂದು ಮಣೆಯನ್ನು ಇಟ್ಟು, ಮಣೆಯ ಮೇಲೆ ಶ್ರೀಕಾರವನ್ನು ಹಾಕ್ಕೊಂಡು ಒಂದು ಚಕ್ರವನ್ನು ಬಡಿದು, ಆ ಚಕ್ರದ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಬೇಕು. ಬಾಳೆ ಎಲೆಯನ್ನು ಹಾಕಿ, ಈ ಗಂಧ ಅರಿಯುವಂಥ ಕಲ್ಲು ಸಿಗುತ್ತೆ, ಆ ಕಲ್ಲನ್ನು ಮುಂದೆ ಇಟ್ಕೊಂಡು ರಕ್ತಚಂದನದ ತುಂಡನ್ನು ನಾವು ತಗೋಬೇಕು. ತಗೊಂಡು ಎಡಗೈಲಿ ಇಟ್ಕೋಬೇಕು. ರಕ್ತಚಂದನದ ಆ ಚಕ್ಕೆಯನ್ನು ಎಡಗೈಲಿ ಇಟ್ಕೋಬೇಕು. ಎಡಗೈಲಿ ಇಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ಸರ್ವಾಕರ್ಷಣ ಲಕ್ಷ್ಮೀ ಸ್ವರೂಪಿಣಿಯಾಗಿರ್ತಕ್ಕಂಥ ಮೋಹಿನಿಯ, ವಿಶೇಷವಾಗಿರ್ತಕ್ಕಂಥ ಮೋಹಿನಿ ಆಕರ್ಷಣೆಯ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳ್ತಾ ಎಡಗೈಯಲ್ಲಿ ಆ ಚಕ್ಕೆಯನ್ನು ಅರಿಬೇಕು, ಗಂಧದ ಕಲ್ಲದ ಮೇಲೆ ಅರಿಬೇಕು. ಅರಿಬೇಕಾದ್ರೆ ನೀವು ಈ ಮಂತ್ರವನ್ನು ಹೇಳ್ತಾ ಇರಬೇಕು, ಮಂತ್ರ ಹೇಳ್ತಾ ಇರಬೇಕು, ಅರಿತಾ ಇರಬೇಕು. ಅರಿತಾ 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 1008 ಸಲ ಆದಮೇಲೆ ಆ ತಿಲಕವನ್ನು ಹುಷಾರಾಗಿ ಆ ಬಾಳೆ ಎಲೆಗೆ ಹಚ್ಚಿ ಒಂದು ಬಾಕ್ಸಲ್ಲೋ, ಒಂದು ಕರಡಿಗೆಯಲ್ಲೋ, ಅಥವಾ ಒಂದು ಏನಾದರೂ ಒಂದು ವಸ್ತು ಯಾವುದು ನಿಮ್ಮ ಮನೇಲಿ ನಿಮಗೆ ಅನುಕೂಲವಾಗಿರುತ್ತೆ, ಆ ಒಂದು ಹಿತ್ತಾಳೆದೋ, ತಾಮ್ರದ್ದೋ, ಬೆಳ್ಳಿದೋ ಒಂದು ಬಟ್ಲಲ್ಲಿ ಆ ಒಂದು ತಿಲಕವನ್ನು ಹುಷಾರಾಗಿಡಬೇಕು. ಇಟ್ಬಿಟ್ಟು 18 ದಿನಗಳ ಕಾಲ ಈ ತಿಲಕವನ್ನು ಸೇಮ್ ಅದೇ ಮಂತ್ರವನ್ನು ಹೇಳ್ತಾ ನಾವು ತಿಲಕವನ್ನಾಗಿ ಇಟ್ಕೋಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಲಕವನ್ನು ಇಟ್ಕೊಂಡು ನಾವು ಹೋಯಿತು ಅಂದರೆ, ನಿಮ್ಮ ಕೋರ್ಟು ಕಚೇರಿ ಕೆಲಸಗಳಿರಲಿ, ಅಥವಾ ನಿಮ್ಮ ವ್ಯಾಪಾರ ಇರಲಿ, ಅಥವಾ ನೀವು ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋದರೆ ಆ ತಿಲಕ ಹಚ್ಕೊಂಡು ಹೋದರೆ ನಿಮಗೆ ಬಹಳ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಸೊ ಈ ಒಂದು ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು ನಾರದ ಮಹರ್ಷಿಗಳು ಮಹಾವಿಷ್ಣುವಿನ ಬಳಿ ಕೇಳಿ ಆ ಮಂತ್ರವನ್ನು ತಾವು ಸ್ವತಃ ಓಲೆಗರಿ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಮಂತ್ರ.
ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು ಯಾವಾಗಲೂ ಕೂಡ ಗುರುಗಳಿಂದ ದೀಕ್ಷೆ ಪಡ್ಕೊಂಡು ಒಂದು ಮಣೆಯ ಮೇಲೆ ಒಂದು ಚಕ್ರವನ್ನು ಬರೆದು ಆ ಚಕ್ರದ ಮೇಲೆ ಬಾಳೆ ಎಲೆಯನ್ನು ಹಾಕಿ ಪಕ್ಕದಲ್ಲಿ ಒಂದು ಶ್ರೀಕಾರವನ್ನು ಬರೆದು ನಂತರ ಆ ಗಂಧದ ಕಲ್ಲನ್ನು ಮುಂದೆ ಇಟ್ಟು ರಕ್ತಚಂದನವನ್ನು ಎಡಗೈಲಿಟ್ಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಂತ್ರವನ್ನು ಹೇಳ್ತಾ ಆ ತಿಲಕವನ್ನು ತೆಗಿಬೇಕು. ಈ ದೈವೀ ಸ್ವರೂಪವಾಗಿರ್ತಕ್ಕಂಥ ರಕ್ತಚಂದನದ ತಿಲಕ ಇದೆಯಲ್ಲ, ಇದು ನಿಮ್ಮನ್ನು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ನಿಮ್ಮ ಪ್ರತಿಷ್ಠೆ, ಕೀರ್ತಿ, ಯಶಸ್ಸು ಅಂತಕ್ಕಂಥದ್ದು ಒಳ್ಳೆಯ ಮಟ್ಟದಲ್ಲಿ ಬೆಳೆಯುತ್ತೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಾನು ಮಾಡ್ತೀನಿ ಗುರುಗಳೇ ಅನ್ನೋದಾದರೆ ನಮ್ಮ ಕೊಡುವಂತಹ ಸಂಖ್ಯೆಗೆ ಸಂಪರ್ಕ ಮಾಡಿ. ಸಂಪರ್ಕ ಮಾಡಿಕೊಂಡು ಒಂದು ದಿನ ನಾವು ನಿರ್ಧಾರ ಮಾಡಿಕೊಂಡು ಆ ದಿನ ನೀವು ಬರಬೇಕಾದ್ರೆ ಆ ರಕ್ತಚಂದನ ಮತ್ತು ಆ ಗಂಧ ಅರಿಯುವಂತಹ ಕಲ್ಲನ್ನು ತಗೊಂಬರಬೇಕು. ತಗೊಂಬಂದಾಗ ಅದರ ಜೊತೆಗೆ ಏನು ನಮ್ಮ ಸಂಸ್ಥೆಯಲ್ಲಿ ಹೇಳ್ತೀವಿ ಅದನ್ನು ನೀವು ವಸ್ತುವನ್ನು ತಗೊಂಬಂದು ಆ ಒಂದು ದೀಕ್ಷೆಯನ್ನು ಪಡ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದಾಗ ಸರ್ವಧನಾಕರ್ಷಣ ಮತ್ತು ಅದ್ಭುತ ಕೆಲಸಗಳಾಗತ್ತೆ. ಯಾರಾದರೂ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ತಿಲಕವನ್ನು ಇಟ್ಟರೂ ಕೂಡ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಲಭಿಸುತ್ತೆ. ಇಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳ್ಬೇಕಾಯಿತು. ಈ ಮಂತ್ರ ಬೇಕಾದ್ರೆ ಕೂಡಲೇ ಸಂಪರ್ಕ ಮಾಡಿ ಪಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ. ನಮಸ್ಕಾರ.